ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮರಿಯಮ್ಮಲ್ಲ. ಬನ್ನಿ, ಇವಾಗ ನೀವೇನು ನೋಡ್ತಿದ್ದೀರ ಅಂದರೆ ಗಿಡ ನಮ್ಮ ಮನೇಲಿ ಬೆಳೆದಿದ್ದ ಗಿಡ ಕಿತ್ತಾಕಿದ್ದಾರೆ. ಅದರಿಂದ ಒಂದು ಮನೆ ಮಾಡೋಣ ಅಂತೇಳಿ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲ ಥಿಂಗ್ಸಲ್ಲಿ ಯಾವ ರೀತಿ ನಾವು ಒಂದು ಕ್ರಾಫ್ಟ್ ವರ್ಕ್ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೀವು ತಿಳ್ಕೊಳ್ಳಿ. ಬನ್ನಿ, ಇದೊಂದು ಪ್ಲಾಸ್ಟಿಕ್ ವೇಸ್ಟ್ ಇದ್ದಿದ್ದು ನೀವು ನೋಡಿರ್ತೀರ. ಈ ರೀತಿ ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ತೀನಿ. ನೀಟಾಗಿ ಕಟ್ ಮಾಡ್ಕೊಂಡು ನಾನು ಏನು ಮಾಡ್ತೀನಿ, ನಾನು ನೆಟ್ಟೆಡ್ ಇದು ಇಡ್ತಿದ್ದೀನಲ್ಲ, ಅದಕ್ಕೆ ನಾನು ಸೈಡ್ ವಾಲ್ಗೆ ಏನು ಮಾಡ್ತೀನಿ, ಅದನ್ನು ಒಂದು ಶೇಪಾಗಿ ಕಟ್ ಮಾಡ್ಕೊಂಡು ಅದನ್ನು ಸ್ಟಿಕ್ ಮಾಡ್ಕೊಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಒಂದು ಸಣ್ಣದಾದ ಒಂದು ಹೆಲ್ತ್ ಟಿಪ್ಸ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ತುಂಬ ಕೆಮ್ಮಿರುವಾಗ ಏನು ಮಾಡಿ ಅಂತಂದರೆ, ಒಣ ದ್ರಾಕ್ಷಿ ಅಂದರೆ ಡ್ರೈ ಗ್ರೇಪ್ಸ್ ಇರುತ್ತಲ್ಲ, ಆ ಒಂದು ಡ್ರೈ ಗ್ರೇಪ್ಸ್ನ ನೀವೇನು ಮಾಡಿ ಬೆಳಗಿನ ಜಾವದಲ್ಲಿ ಒಂದೆರಡೆರಡು ತಿಂತಾ ಬನ್ನಿ. ಮತ್ತು ನಿಮಗೆ ಟೈಮ್ ಆದಾಗಲೆಲ್ಲ, ಒಂದು ಕೆಮ್ಮು ಬಂದಾಗಲೆಲ್ಲ ನೀವೇನು ಮಾಡಿ ಆ ಒಂದು ಡ್ರೈ ಗ್ರೇಪ್ಸ್ನ ತಿಂದರೆ, ಒಣ ದ್ರಾಕ್ಷಿನ ತಿಂದರೆ ಆದಷ್ಟು ನಿಮಗೆ ಕೆಮ್ಮು ಏನಾಗುತ್ತೆ, ಕಮ್ಮಿ ಆಗುತ್ತೆ. ಯಾಕಂದರೆ ಈಗಿರೋ ವೆದರ್ಗೆ ಹೇಗಿದೆ ಅಂದರೆ, ಕೆಮ್ಮು ಒಂದು ಸಲ ಬಂತು ಅಂದರೆ ಹೋಗೋದೇ ಇಲ್ಲ. ವಾಯ್ಸ್ ಎಲ್ಲ ಚೇಂಜ್ ಆಗೋಗುತ್ತೆ, ತುಂಬನೇ ಅದು ತೊಂದರೆ ಆಗುತ್ತೆ. ಸೊ ಆ ಒಂದು ತೊಂದರೆಯಿಂದ ನೀವು ಹೊರಗಡೆ ಬರಬೇಕಂತಂತಂದರೆ ಒಣ ದ್ರಾಕ್ಷಿನ ತಿನ್ನಿ, ಆದಷ್ಟು ನಿಮಗೆ ಕೆಮ್ಮು ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ನಾನು ಬನ್ನಿ ಈಗ ಈ ಒಂದು ವಿಡಿಯೋದಲ್ಲಿ ಹೋಗೋಣ. ನೀವು ಪ್ಲಾಸ್ಟಿಕ್ ನೀವು ನೋಡಿದ್ರಲ್ಲ, ಅದಕ್ಕೆ ನಾನು ನೆಟ್ಟೆಡನ್ನ ಅದೇ ಸೈಜ್ನಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿದ್ರಲ್ಲ, ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕಟ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆದು ಬೇಸ್ ಮಾಟನ್ ಬೇಕಲ್ಲ, ಬೇಸ್ ಮಾಟನ್ಗೆ ಏನು ಮಾಡಿದ್ದೀನಿ ಅಂದರೆ, ಒಂದು ರೌಂಡಾಗಿ ನಾನು ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಕಾರ್ಡ್ಬೋರ್ಡ್ ಶೀಟಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಕಟ್ ಮಾಡಿಕೊಂಡು ನಾನು ಏನು ಮಾಡಿದ್ದೀನಿ, ಅದಕ್ಕೂ ಸಹ ಈ ನೆಟ್ಟೆಡನ್ನು ನಾನು ಅಂಟಿಸ್ತೀನಿ. ಅದು ನೀಟಾಗಿ ಕಾಣಿಸ್ಲಿ ಅಂತೇಳಿ. ಬರೀ ಪ್ಲೇನಾಗಿ ಆ ಕಾರ್ಡ್ಬೋರ್ಡ್ ಇದ್ದರೆ ಚೆನ್ನಾಗಿರೋದಿಲ್ಲ. ನೋಡಿ, ಈ ರೀತಿ ನೀಟಾಗಿ ಹಾಕಬೇಕು. ಅದಕ್ಕೆ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀವಿ, ಅದನ್ನು ನೀಟಾಗಿ ಹಾಕಿದಾಗ ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ನೋಡೋದಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಹೇಗೆ ಇವರು ಮನೆ ಮಾಡ್ತಾರೆ ಅಂತ ನೀವು ನೋಡ್ಬೋದು. ಅಲ್ಲೆಲ್ಲ ವೇಸ್ಟ್ ಥಿಂಗ್ಸ್ ಇರೋದು, ಮಾಮೂಲಿ ಬೇರೆ ಚೆನ್ನಾಗಿರೋ ಒಂದು ವಸ್ತುಗಳನ್ನ ಇಟ್ಕೊಂಡು ಮಾಡ್ತಾರೆ ಅಂತ ತಿಳ್ಕೊಬೋದು ಫ್ರೆಂಡ್ಸ್. ಬಟ್ ನನ್ನ ವಿಡಿಯೋದಲ್ಲಿ ನಾನು ಯಾವ ರೀತಿ ಮಾಡ್ತೀನಿ ಅಂತಂದರೆ, ಆದಷ್ಟು ನಾನು ವೇಸ್ಟಾಗಿರತಕ್ಕಂಥ ಒಂದು ವಸ್ತುಗಳಲ್ಲೇ ನಾನು ಕ್ರಾಫ್ಟ್ ವರ್ಕ್ ಮಾಡೋದಕ್ಕೆ ನಾನು ಮಾಡಿ ತೋರಿಸ್ತೀನಿ ನಿಮಗೆ. ಅದನ್ನು ನೀವು ಸಹ ಕಲ್ತ್ಕೊಳ್ಳಿ ಅಂತೇಳಿ. ಏನಕ್ಕಂದರೆ, ನಮಗೇನೇ ಈಗ ಒಂದು ಬಾಟ್ಲು ಫಾರ್ ಎಕ್ಸಾಂಪಲ್ ಬಾಟ್ಲು ನಮ್ಗೆ ಸಿಕ್ತು, ನೀರು ಕುಡಿದ್ವಾ, ಜ್ಯೂಸ್ ಕುಡಿದ್ವಾ ಅಂತ ಬಿಸಾಕ್ಬಿಡ್ತೀವಿ. ಅದರಿಂದ ಆಗತಕ್ಕಂಥ ಉಪಯೋಗ ಏನಂತ ನೋಡೋಲ್ಲ. ಈಗ ನಾವು ಹೊರಗಡೆ ಇದ್ದಾಗ ಅದನ್ನು ತರೋದಕ್ಕಾಗೋದಿಲ್ಲ. ಮನೆಯಲ್ಲೇ ನಾವು ಆ ರೀತಿ ಯೂಸ್ ಮಾಡುವಾಗ ಏನು ಮಾಡ್ಬೋದು ಅಂತಂದರೆ, ಅದರಿಂದ ಏನು ಬೇಕು ಮಾಡ್ಬೋದು. ಈಗ ನೀವು ನನ್ನ ವೀಡಿಯೋದಲ್ಲಿ ಆಲ್ಮೋಸ್ಟ್ ನೋಡಿರ್ತೀರ, ನಾನು ವೇಸ್ಟ್ ಥಿಂಗ್ಸಲ್ಲಿ ಬಾಟಲ್ಗಳಲ್ಲಿ ಯಾವ ರೀತಿ ಕ್ರಾಫ್ಟ್ ವರ್ಕ್ಗಳನ್ನ ಮಾಡಿದ್ದೀನಿ ಅಂತೇಳಿ. ಅದರ ಒಂದು ಉಪಯೋಗ ನೀವು ಪಡ್ಕೊಳ್ಳಿ ಅಂತಲೇ ನಾನು ನನ್ನ ಚಾನಲ್ ಮುಖಾಂತರ ಈ ಒಂದು ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹೀಗೆ ನೋಡಿ, ಈಗ ನಾವು ಮನೆ ಶೇಪು ಹೇಗೆ ಬರುತ್ತೆ ಅದನ್ನು ಮಾಡೋಣ ಬನ್ನಿ. ಈಗ ನೋಡಿ, ನಾನು ಅದನ್ನು ಅಂಟಿಸ್ತಾ ಇದ್ದೀನಿ. ನೀಟಾಗಿ 4 ಮೂಲೆಗೂ ಅಂಟಿಸ್ಕೊಂಡು ಆಮೇಲಿಂದ ನಾವು ಮೇಲ್ಗಡೆಗೆ ಅದನ್ನು ಹಾಕ್ಕೊಳ್ಬೇಕಾಗುತ್ತೆ. ಇದು ನೋಡಿ, ಇದು ಯಾಕಂದರೆ ಇವಾಗ ಆ ಕಡೆ ಈ ಕಡೆ ಮಾಡಿದ್ರೆ ನಮಗೆ ಫ್ರಂಟ್ ಬ್ಯಾಕ್ ಮಾಡ್ತು ಅಂತಂದರೆ, ಇನ್ನು ಅಕ್ಕಪಕ್ಕದಲ್ಲಿರತಕ್ಕಂಥದ್ದು ಏನಾಗೋಗುತ್ತೆ ಅಂದರೆ ನಮಗೆ ಡಿಸ್ಟೆನ್ಸ್ ಗೊತ್ತಾಗಲ್ಲ. ಅದರಿಂದ ನಾವೇನು ಮಾಡೋಣ ಅಂತಂದರೆ, ಒಂದು ಪಕ್ಕದಲ್ಲಿ ಒಂದು ಅದನ್ನು ಅಂಟಿಸ್ಕೊಳ್ತಾ ಬರೋಣ. ಅದು ಅಂಟಿಸ್ಕೊಳ್ತಾ ಬಂದಾಗ ನೋಡಿ, ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ಮಧ್ಯದಲ್ಲಿ ಫ್ರಂಟಲ್ಲಿ ನಾನು ಏನು ಮಾಡಿದ್ದೀನಿ, ಗೇಟಿಗೆ ಬೇಕಾದಂಥ ಒಂದು ಆರ್ಚ್ ಟೈಪಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಈಗ ನಾನು ಆಲ್ರೆಡಿ ಮೇಲ್ಗಡೆನೂ ನಾನು ಏನು ಹಾಕಿದ್ದೀನಿ, ಆ ಒಂದು ನೆಟ್ಟನ್ನ ನಾನು ಯೂಸ್ ಮಾಡಿ ಈಗ ನನ್ನ ಹತ್ರ ಇರತಕ್ಕಂಥ ಆ ಒಂದು ವೇಸ್ಟ್ ಎಲೆಗಳಿಂದ ಈ ಒಂದು ಮನೇನ ಡೆಕೋರೇಟ್ ಮಾಡ್ತೀನಿ. ಈ ಒಂದು ಮಾಡ್ತಕ್ಕಂಥ ಡೆಕೋರೇಟು ನಿಮ್ಗೆ ಇಷ್ಟ ಆದರೆ ಒಂದು ಕಮೆಂಟಲ್ಲಿ ಮೆಸೇಜ್ ಮಾಡಿ ಅಂತೇಳಿ ನಾನು ನಿಮ್ಮನ್ನ ಕೇಳ್ಕೊಳ್ತೀನಿ. ಇಲ್ಲ ಇನ್ನೂ ಯಾವ ರೀತಿ ಮಾಡ್ಬೋದು ಅಂತ ನೀವೊಂದು ಸಜೆಷನ್ ಕೊಡೋದಾದ್ರೂ ಸಹ ನನಗೆ ತಿಳಿಸಿ ಅಂತ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಈಗ ನೋಡಿ ಫ್ರೆಂಡ್ಸ್, ಈ ರೀತಿ ಇದೆ ನೀಟಾಗಿ. ಇವಾಗ ಏನಾಯಿತು ಅಂತಂತಂದರೆ, ಮೇಲ್ಗಡೆ ಭಾಗ ಫುಲ್ ಕವರ್ ಆಗಿದೆ. ಈಗ ಸೈಡೆಲ್ಲ ನಾವು ಅದನ್ನು ಕವರ್ ಮಾಡೋಣ. ಇದೆಲ್ಲನೂ ಸಹ ಇದ್ಯಾವುದು ನಾವು ದುಡ್ಡು ಕೊಟ್ಟು ತೊಗೊಂಬಂದಿರೋದಲ್ಲ, ಇದೆಲ್ಲನೂ ವೇಸ್ಟ್ ಥಿಂಗ್ಸ್. ನೀವು ನೋಡ್ತಿದ್ದೀರಾ, ಅಲ್ಲಿ ನಾನು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಫುಲ್ ಎಲ್ಲನೂ ಗಿಡದ್ದು ಬೇಡದೇ ಇರತಕ್ಕಂಥ ಒಂದು ಎಲೆಗಳು, ಹೂಗಳಿಂದನೇ ನಾನಿವಾಗ ಈ ಒಂದು ಮನೆನ ಡೆಕೋರೇಟ್ ಮಾಡ್ತಿದ್ದೀನಿ. ಮುಗ್ದಾದ್ಮೇಲೆ ನಿಮ್ಗೆ ಹೇಗೆ ಅನ್ನಿಸ್ತಿದೆ ಅಂತ ಅನ್ನೋದನ್ನ ನೀವು ದಯವಿಟ್ಟು ನನ್ನ ಕಮೆಂಟಲ್ಲಿ ತಿಳಿಸ್ಕೊಟ್ರೆ, ಇನ್ನೂ ನಾನು ಒಳ್ಳೆ ರೀತಿಯಲ್ಲಿ ಒಳ್ಳೆ ವಿಧದ ಒಂದು
ಕ್ರಾಫ್ಟ್ ವರ್ಕ್ನ ನಾನು ನಿಮಗೆ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಅದನ್ನು ನೀವು ಸಹ ನೋಡಿ ಕಲ್ತ್ಕೊಳ್ಬೋದು. ನನ್ನ ವೀಡಿಯೋದಲ್ಲಿ ತುಂಬ ಸ್ಲೋವಾಗಿ ತೋರಿಸ್ತೀನಿ. ನಾನು ಶಾರ್ಟ್ಸಲ್ಲಿ ಬಂದು ನಾನು ಸ್ಪೀಡಾಗಿ ಓಡಿಸ್ತೀನಿ. ಇಲ್ಲಿ ವೀಡಿಯೋದಲ್ಲಿ ತುಂಬ ಡೀಟೇಲಾಗಿ ನಿಧಾನಕ್ಕೆ ನಾನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಈಗ ನೀವು ನೋಡ್ತಿದ್ದೀರಾ ನಾನು ಫ್ರಂಟ್ ಬ್ಯಾಕ್ ಎಲ್ಲನೂ ಫುಲ್ ಕವರ್ ಮಾಡೋದು. ಜಿಡರ್ ಪ್ಲ್ಯಾಂಟ್ ಅಂತೇಳಿ ಅದು ಸಣ್ಣ ಸಣ್ಣ ಇರುತ್ತೆ ಅದು ನೋಡಿ. ಅದನ್ನು ಸಹ ನಾನು ಈ ಒಂದು ಗ್ಲೂನ ಮೂಲಕ ಎಲ್ಲ ಒಂದು ಇದನ್ನು ನಾನು ಅಂಟಿಸ್ಕೊಳ್ತಾ ಬರ್ತಾಯಿದ್ದೀನಿ. ಈಗ ನೀವು ನೋಡ್ತಿದ್ದೀರಾ ಇಲ್ಲಿ ನೋಡಿ. ಇದೊಂಥರ ಈಗ ಮನೆ ಅಂತ ಇದ್ಮೇಲೆ ಒಂದು ಹಳ್ಳಿ ವಾತಾವರಣದ ಮನೆ ಇದ್ಮೇಲೆ ಒಂದು ಯಾವ ರೀತಿ ಇರಲಿ ಅಂತಂದರೆ ನೀರಿನ ಒಂದು ಅಂಶ ಇರಲಿ ಅಂತೇಳಿ ನಾನು ಮಾಡಿರೋದು ಅದನ್ನು. ಈಗ ನೀವು ನೋಡ್ತಿದ್ದೀರಾ ನೋಡಿ, ನಾನು ಎಲ್ಲನೂ ಮಾಡಿ ಆಗಿದೆ. ಮಾಡಾದ್ಮೇಲೆ ನೋಡಿ ಬಾಳೆದಿಂಡು ಥರ ಇರಲಿ ಅಂತೇಳಿ ಅದನ್ನು ಸಹ ಇದು ಗಿಡಗಳದ್ದೇ ನಾನು ತೊಗೊಂಡಿರೋದು. ಇದೇನಕ್ಕೆ ಅಂದರೆ ನೀರಿನ ಒಂದು ಇದನ್ನು ಎನ್ವೈರ್ಮೆಂಟ್ ಇರಲಿ ಅಂತೇಳಿ ಅದನ್ನು ಒಂದು ಇದ್ರ ಥರ ಬೇಷನ್ ಥರ ಮಾಡಿದ್ದೀನಿ. ಈಗ ನೋಡಿ ಫುಲ್ ಸುತ್ತಲೂ ನಾನು ತೋರಿಸ್ತಾ ಇದ್ದೀನಿ ಹೇಗೆ ಕಾಣಿಸ್ತಾ ಇದೆ ಅಂತೇಳಿ. ಮತ್ತು ಒಳಗಡೆ ಒಂದು ಲೈಟ್ ನಾನು ಹಾಕಿದ್ದೀನಿ. ಅದನ್ನು ನೋಡಿ ಅದು ಹೆಂಗೆ ಕಾಣಿಸ್ತಾ ಇದೆ ಅಂತೇಳಿ ನ್ಯಾಚುರಲ್ ಆಗಿದೆ, ತುಂಬಾ ಚೆನ್ನಾಗಿದೆ. ನಾವು ಟಿ ವಿನೆಲ್ಲ ನೋಡ್ತಾ ಇದ್ದೆ ಈ ರೀತಿ ಹೇಗಿರುತ್ತೆ ಅಂತೇಳಿ. ಈಗ ನಾವೇ ಮಾಡ್ತಕ್ಕಂಥ ಜ್ಞಾನನ ದೇವ್ರು ಕೊಟ್ಟಿದ್ದಾರೆ. ಈ ಒಂದು ಉಪಯೋಗ ನೀವು ಪಡ್ಕೊಳ್ಳಿ ಅಂತೇಳಿ ನಾನು ನಿಮಗೆ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನೀವು ನನಗೆ ಸಪೋರ್ಟ್ ಮಾಡಿದಷ್ಟು ನಾನು ಇನ್ನೂ ಹೆಚ್ಚಾದ ಒಳ್ಳೆಯ ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ನೀವು ಸಹ ಕಲ್ತ್ಕೊಳ್ಬೋದು, ನಿಮ್ಮ ಮಕ್ಳಿಗೂ ಸಹ ಹೇಳ್ಕೊಡ್ಬೋದು. ಒಳ್ಳೆ ರೀತಿಯ ಒಂದು ವಿಡಿಯೋಗಳನ್ನ ಹಾಕೋದಕ್ಕೆ ನನಗೆ ನೀವು ಅವಕಾಶ ಕೊಡಿ ಅಂತೇಳಿ ನಾನು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಹಿಂಗೆ ನೋಡಿ ನಾನು ಲೈಟ್ ಆಫ್ ಮಾಡಿನೂ ನಿಮ್ಗೆ ತೋರಿಸ್ತಾ ಇದ್ದೀನಿ, ಲೈಟ್ ಹಾಕಿನೂ ತೋರಿಸ್ತಾ ಇದ್ದೀನಿ. ಏನಕ್ಕಂದರೆ ಅದು ಯಾವ ರೀತಿ ಕಾಣಿಸುತ್ತೆ ಅಂತೇಳಿ ನೀವು ತಿಳ್ಕೊಳ್ಳಿ ಅಂತೇಳಿ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ನಾನು ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ಹಸಿರು ಮನೆ ಥರ ಇದೆ, ಫುಲ್ ಹಸಿರಾಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ಈಗ ನೋಡಿ ದೂರದಿಂದ ಹೆಂಗೆ ಕಾಣಿಸ್ತಾ ಇದೆ ಅಂತೇಳಿ. ಎಲ್ಲೋ ಒಂದು ಮನೆ ಇರೋಂಗೆ. ಈಗ ನೋಡಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ಅಂತೇಳಿ. ಇದು ಮುಂಭಾಗ, ಇದು ಮುಂದೆ ಇರೋದು ನೋಡಿ. ಎಲ್ಲ ಸುತ್ತಲೂ ಅಷ್ಟೇ ತುಂಬಾ ಚೆನ್ನಾಗಿ ಒಂದು ಕ್ರಿಯೇಟಿವ್ ಆಗಿ ನಾವು ಮಾಡ್ಬೋದು. ಆಲೋಚನೆ ಮಾಡಿ ನಿಧಾನಕ್ಕೆ ನಾವು ಮಾಡ್ತೀವಂತಂದರೆ ನಿಧಾನಕ್ಕೆ ತುಂಬಾ ಚೆನ್ನಾಗಿ ಮಾಡ್ಬೋದು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.